ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತು ನಾನು ಹೊಸ ಡೆಕ್ ತರಿಸಿದ್ದೆ, ದೇವಿ ಕಾಳಿಕಾದ್ದು. ಆಮೇಲೆ ನಾನು ಇದನ್ನು ಆ್ಯಕ್ಟಿವೇಟ್ ಮಾಡಿದೆ. ಸೊ ನಾನಂದೆ ನನಗೇನು ನಿಮ್ಮಿಂದ ಮೆಸೇಜು ಅಂತ ನಾನು ಕೇಳಿದೆ. ಸೊ ಐ ಗಾಟ್ 2 ಕಾರ್ಡ್ಸ್. ಬಟ್ 2 ಕಾರ್ಡ್ ಜೊತೆ ಇನ್ನೆರಡು ಕಾರ್ಡ್ ಅಂಟ್ಕೊಂಡಿತ್ತದು. ನಾನು ಅದನ್ನು ನೋಡಿರಲಿಲ್ಲ. ಸೊ ದೇ ಬಿಕೇಮ್ 4. ನಾನು ಅಂದ್ಕೊಂಡೆ ಬಹುಶಃ ಇನ್ನಿಬ್ಬರು ಯಾರಾದರೂ ಇರ್ಬೋದು, ಅವ್ರಿಗೆ ಅದರ ಅವಶ್ಯಕತೆ ಇರ್ಬೋದಲ್ಲ ಅಂತ ಅಂದ್ಕೊಂಡೆ ನಾನು. ಸೊ ಒಂದು ವಿಡಿಯೋ ಮಾಡೋಣ ಇದ್ರ ಮೇಲೆ. ಲೆಟ್ಸ್ ಸಿ ದೇವಿ ನಿಮಗೇನು ಹೇಳೋಕೆ ಇಷ್ಟಪಡ್ತಾರೆ ಮತ್ತು ಯೂನಿವರ್ಸ್ ನಿಮಗೆ ಏನು ಹೇಳೋಕೆ ಇಷ್ಟಪಡ್ತತಿ ಅನ್ನೋದನ್ನು ನೋಡೋಣ, ಸರಿನಾ? ಸಿ ಐ ವಿಲ್ ಟೇಕ್ ದೀಸ್ 4 ಕಾರ್ಡ್ಸ್. ಸಿ ದಿಸ್ ಇಸ್ 1 2 ದಿಸ್ ಇಸ್ 3 ಆ್ಯಂಡ್ ದಿಸ್ ಇಸ್ 4. ನಿಮಗೆ ಯಾವ ಕಾರ್ಡ್ ಇಷ್ಟನೋ ಅಥವಾ ನಿಮಗೆ ಯಾವ ಕಾರ್ಡ್ ಇಂಟ್ಯೂಟಿವ್ಲಿ ನಿಮಗೇನಾದರೂ ಸಿಗ್ನಲ್ ಕೊಡ್ತಾ ಇದೇನೋ ಅದನ್ನು ನೋಡಿಕೊಂಡು ತಾವು ಚೂಸ್ ಮಾಡಿಕೊಡ್ರಿ. ಸೊ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ದಿಸ್ ಇಸ್ ಸೆಕೆಂಡ್ ಆ್ಯಂಡ್ ದಿಸ್ ಇಸ್ ಥರ್ಡ್ ಆ್ಯಂಡ್ ದಿಸ್ ಇಸ್ ಫೋರ್ತ್. ದಿಸ್ ವಿಲ್ ಕೀಪ್ ಹಿಯರ್. Okay. Kali Kala. I am the fire within time. You are not running out of time. You are running toward truth. Kali exists within the unfolding of time, not as a clock but as a crucible. She bends timelines for a transformation. ಕಾಳಿ ಅಂತಂದರೆ ಯಾರು? ಕಾಳಿ ಅಂದ್ರೇ ಕಾಲ. ನಾವು ಕಾಲದ ಜೊತೆಗೇ ನಡೀತಾ ಇರ್ತೀವಿ. ಕಾಳಿ ಅಂದರೆ ಬಿಫೋರ್ ಟೈಮ್, ಆಫ್ಟರ್ ಟೈಮ್, ಟೈಮ್ಲೆಸ್, ವಿದಿನ್ ಟೈಮ್. ಅದಕ್ಕೆ ಹೇಳ್ತಾರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂತಂದರೆ ಕಾಲ. ಟೈಮ್ ಪ್ರಕಾರ ಎಲ್ಲ ಕೆಲಸ ಅದಕ್ಕೆ ಹೇಳ್ತಿರ್ತಾರೆ ಟೈಮ್ ಪ್ರಕಾರ ಎಲ್ಲ ಕೆಲಸ ಆಗ್ತಾವೆ. ಟೈಮಿಗೆ ರೆಸ್ಪೆಕ್ಟ್ ಕೊಡ್ರಿ. ನೋಡಿರಿ, ಪ್ರತಿಯೊಂದು ಜೀವನದೊಳಗೆ ಒಂದು ಸ್ವಲ್ಪ ವಿಚಾರ ಮಾಡಿರಿ ನೀವು. ಪ್ರತಿಯೊಂದು ನಮಗೆ ಟೈಮಿಗೆ ತಕ್ಕಂಗೆ ಎಲ್ಲ ಕೆಲಸ ಆಗಿರ್ತಾವೆ. ನಾವು ಸಣ್ಣಾಗಿರೋ ಹೊತ್ನಾಗ ಏನು ಮಾಡಬೇಕು ಅವಾಗ ಮಾಡಬೇಕು. ಯೌವನಾವಸ್ಥೆಯೊಳಗಿದ್ದಾಗ ಏನು ಮಾಡಬೇಕು ಅವಾಗ ಮಾಡಬೇಕು. ವೃದ್ಧಾವಸ್ಥೆಯೊಳಗೆ ಏನು ಮಾಡಬೇಕು ಅದನ್ನೇ ಮಾಡಬೇಕು. ಯಾವುದನ್ನು ನೀವು ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ವಿಚಾರ ಮಾಡಿರಿ, ಟೈಮಿಗೆ ಎಷ್ಟು ಮಹತ್ವ ಐತಿ ನಮ್ಮ ಜೀವನದೊಳಗೆ ಅಂತಂದು ಹೇಳಿ. ಸೊ ಯಾರೆಲ್ಲ ನೀವು ಇದನ್ನು ಫಸ್ಟ್ ಕಾರ್ಡ್ ಚೂಸ್ ಮಾಡ್ಕೊಂಡಿರಲ್ಲ ಅವರು ನಿಮಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಅಂತಂದು ಹೇಳಿ ಟ್ಯಾರೋ ಕಾರ್ಡ್ದಿಂದ ನೋಡೋಣ. ನಮಗವ್ರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಏಸ್ ಆಫ್ ಕಪ್ಸ್, 10 ಆಫ್ ಕಪ್ಸ್. ಓಕೆ, ಆ್ಯಂಡ್ 5 ಆಫ್ ಸೋಟ್ಸ್. ಓಕೆ, ವಿಲ್ ಟೇಕ್ ಒನ್ ಮೋರ್ ಕಾರ್ಡ್ ಫ್ರಮ್ ಹಿಯರ್. ವಿಲ್ ಟೇಕ್ ದಿಸ್ ಇಸ್ 6 ಆಫ್ ಕಪ್ಸ್. ಬ್ಯೂಟಿಫುಲ್ ಕಾರ್ಡ್ಸ್. ಆಲ್ ಕಪ್ಸ್ ಆರ್ ದೇರ್, ಸ್ಟಾರ್ಟಿಂಗ್ದಿಂದ ಹಿಡಿದು ಎಂಡ್ವರೆಗೂ. ಯಾರಿಗಾದರೂ ಇಮೋಷ್ನಲ್ ಲೆವೆಲ್ದೊಳಗೆ ಏನಾದರೂ ಹೆಲ್ಪ್ ಬೇಕಾಗಿರ್ಬೋದು ಅಥವಾ ತಾವು ಯಾರಾದರೂ ದೇವಿ ಹತ್ರ ಕೇಳ್ಕೊಂಡಿರ್ಬೋದು. ಸೊ ಅದಕ್ಕೆ ದೇವಿ ನಿಮಗೆ ಏನು ಉತ್ತರ ಕೊಡಾಕತ್ತಾರ ಅಂತಂತಂದ್ರೆ, ಇಮೋಷ್ನಲ್ ಲೆವೆಲ್ದೊಳಗೆ ಏನೇನು ಬರ್ತೈತಿ. ಓಕೆ, ಅದಕ್ಕಿಂತ ಮುಂಚೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾರೆಲ್ಲ ಈ ವಿಡಿಯೋ ಮೂಲಕ ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದಿರಿ, ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಕಂಟೆಂಟ್ ಇಷ್ಟ ಆದರೆ ದಯಮಾಡಿ ಮತ್ತೊಬ್ಬರಿಗೆ ಶೇರ್ ಮಾಡಿರಿ. ಸೊ ಇದನ್ನು ಏನಂತ ಹೇಳಿ ರೀಡಿಂಗ್ ಮಾಡೋಣ. ಸೊ ಏಸ್ ಆಫ್ ಕಪ್ಸ್ ಏನು ಹೇಳ್ತೈತಿ ಅಂದ್ರೆ, ನಿಮ್ಮ ಭಾವನಾತ್ಮಕ ಜೀವನದಲ್ಲಿ ಒಂದು ಪ್ರೋಗ್ರೆಸ್, ಒಂದು ಡೆವಲಪ್ಮೆಂಟ್. ಓಕೆ, ಅದನ್ನು ಯಾರು ಕೊಡಾಕತ್ತಾರ? ಒಂದು ಹೊಸ ಬಿಗಿನಿಂಗ್. ಅದನ್ನು ಯಾರು ಕೊಡಾಕತ್ತಾರ ಅಂತಂತಂದ್ರೆ ದೈವಿ ಶಕ್ತಿನ ನಿಮಗೆ ನೀಡಾಕತ್ತೈತೆ. ಏಸ್ ಆಫ್ ಕಪ್ಸ್ ಅಂತಂತಂದ್ರೆ ದೈವಿ ಶಕ್ತಿ ನಿಮಗೆ ನೀವು ಬಯಸಿದ್ದನ್ನು ಪ್ರೊವೈಡ್ ಮಾಡೋದು. ನೈಟ್ ಆಫ್ ಕಪ್ಸ್ ಅಂತಂತಂದರೆ ಅಲ್ಲಿ ನೈಟ್ ಆಫ್ ಕಪ್ಸ್ ಆಗಲಿ ಅಥವಾ ಪೇಜ್ ಆಫ್ ಕಪ್ ಆಗಲಿ, ಅಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಇಲ್ಲಿ ದೇವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತಾನೆ. ಈಗ ಹೆಂಗೈತೆ ನೋಡ್ರಿ, ಏಸ್ ಆಫ್ ಕಪ್ಸಿಂದ ದೇವರು ನಿಮಗೊಂದು ಹೊಸ ಜೀವನದೊಳಗೆ ಒಂದು ಹೊಸ ತಿರುವು ಕೊಡಾಕತ್ತಾನೆ. ಓಕೆ, ಅದು ಎಲ್ಲಿ ಬರ್ತೈತಿ ಅಂತಂತಂದರೆ 10 ಆಫ್ ಕಪ್ಸ್. 10 ಆಫ್ ಕಪ್ಸ್ ಅಂತಂತಂದರೆ
ನೀವು ಏನೆಲ್ಲ ಆ, ಒಂದು ಭಾವನಾತ್ಮಕ ಜೀವನಕ್ಕಾಗಿ ಅಥವಾ ಒಂದು ಇಮೋಷ್ನಲ್ ಲೈಫಿಗಾಗಿ ಏನಾದರೂ ನೀವು ಬೇಕು ಅಂತ ಅಂದ್ಕೊಂಡಿದ್ರೆ ಅದು ಪೂರ್ತಿಯಾಗಿ ಈಡೇರುವಂಥ ಕಾರ್ಡ್. ಅಂದರೆ ನಿಮ್ಮ ಮನಸ್ಸಿನ ಬಯಕೆಗಳೆಲ್ಲ ಈಡೇರ್ತಾವ ಅಂತಂದಂಗೆ. ನೀವು ಯಾರಾದರೂ ಪಾರ್ಟ್ನರ್ ಜೊತೆಗೆ ಕನಸು ಕಂಡಿರ್ಬೋದು, ಅಥವಾ ಮತ್ತು ಯಾವುದಾದ್ರೂ ಜೀವನದೊಳಗೆ ಬರೀ ಇಮೋಷ್ನಲ್ ಲೈಫಿಗೆ ಅಂತಂತಂದ್ರೆ ಬರೀ ಪಾರ್ಟ್ನರ್ ಅಂತನಿಲ್ಲ, ನೀವು ಯಾವುದೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ರಿಲೇಷನ್ ಅಂತ ಇಟ್ಕೋರಿ, ಆ ರಿಲೇಷನ್ದೊಳಗೆ ನಿಮಗೊಂದು ಡೆವಲಪ್ಮೆಂಟ್ ನೋಡೋಕೆ ಸಿಗ್ತೈತಿ, ನಿಮಗೊಂದು ಪ್ರೋಗ್ರೆಸ್ ನೋಡೋಕೆ ಸಿಗ್ತೈತಿ, ನೀವು ಸುಖವಾಗಿರ್ತೀರಿ ಅದರಿಂದ, ನೀವು ಏನೆಲ್ಲ ಬಯಸಿದ್ರಿ ಅದೆಲ್ಲ ಸಿಗ್ತೈತಿ ಅದರಿಂದ. ಓಕೆ, ನೀವು ನಿಮ್ಮ ಪಾರ್ಟ್ನರ್ ಜೊತೆನೇ ಅಂತ ಅಂದ್ಕೊಂಡ್ರೆ ಅದು ಒಂದು ಹ್ಯಾಪಿ ಫ್ಯಾಮಿಲಿ ಒಳಗೆ ಎಂಡ್ ಆಗ್ತೈತಿ. ಓಕೆ, ಸೊ ಇನ್ ಬಿಟ್ವೀನ್ ದೆರ್ ಈಸ್ ಅ 6 ಆಫ್ ಕಪ್ಸ್. ಬಹುಶಃ ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಇದ್ದರೆ, ದಿಸ್ ಕಾರ್ಡ್ ಶೋಸ್ ಅ ರೀಯೂನಿಯನ್. ಅವ್ರು ಬಂದೇ ಬರ್ತಾರೆ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಜೊತೆ ಮಾತಾಡ್ತಾರೆ, ನಿಮಗಿರೋವಂಥ ಎಲ್ಲ ಪ್ರಾಬ್ಲಮ್ಸ್ಗಳೆಲ್ಲ ನೀವು ಮಾತಾಡ್ತೀರಿ, ನೀವು ಸಾಲ್ವ್ ಮಾಡ್ಕೋತೀರಿ. ಅಥವಾ ಯಾರಾದರೂ ಒಬ್ಬ ವ್ಯಕ್ತಿ ಮೀಡಿಯೇಟರ್ ಯಾರಾದರೂ ಬಂದು ಈ ವಿಷಯನೆಲ್ಲ ತಿಳಿ ಮಾಡುವಂಥ ಸಂದರ್ಭ. ಓಕೆ, ಅದನ್ನು ಈ ಕಾರ್ಡ್ ತೋರಿಸುತ್ತೆ. ಇನ್ ಕೇಸ್ ನೀವೇನಾದರೂ ನಿಮ್ಮ ಭಾವನಾತ್ಮಕ ಸಂಬಂಧ ನಿಮ್ಮ ಇದ್ರ ಜೊತೆ ಇತ್ತಂತ ಇಟ್ಕೊಡ್ರಿ, ನೀವು ನಿಮ್ಮ ಕೆಲಸ ಆಗಲಿ, ನಿಮ್ಮ ಜಾಬ್ ಆಗಲಿ, ಅದ್ರ ಬದಲು ನೀವು ಭಾಳ ಇಮೋಷ್ನಲ್ ಇದ್ರಿ, ಅದರೊಳಗೆ ಏನಾದರೂ ಆಗಿತ್ತು ಪ್ರಾಬ್ಲಮ್ ಅಂತಂತಂದ್ರೆ ಅದನ್ನು ಆ ಹಳಿದೇನಾದರೂ ಜಾಬ್ ಬಿಟ್ಟು ಹೋಗಿದ್ದಿತ್ತು, ನೀವೇನಾದರೂ ಅದ್ರ ಬದಲಾಗಿ ವಿಚಾರ ಮಾಡಾಕತ್ತಿದ್ರೆ ಅದು ಬರುವಂಥ ಸಂದರ್ಭ, ಅಲ್ಲಿಂದ ನಿಮಗೆ ಫೋನ್ ಕಾಲ್ ಬರುವಂಥ ಸಂದರ್ಭ. ಓಕೆ, ಆ ಥರದ ವಿಷಯ ನಡೀತದೆ. ನೀವು ಏನು ಇಷ್ಟಪಟ್ಟಿದ್ರೋ, ನಿಮ್ಮ ಮನಸ್ಸಿನ ಆಳದಲ್ಲಿ ಯಾವುದು ಇತ್ತೋ ಆ ಇಚ್ಛೆ ನೆರವೇರುವಂಥ ಟೈಮ್ ಇದೆ. ಓಕೆ, ದೇವ್ರು ನಿಮಗೆ ಅದಕ್ಕೆ ಏನು ಮಾಡಕತ್ತಾರ ಅಂತಂದ್ರೆ ಗ್ರೀನ್ ಸಿಗ್ನಲ್ ತೋರ್ಸಕತ್ತಾಳ ದೇವಿ ನಿಮಗೆ. ನಿಮ್ಮ ಪಾರ್ಟ್ನರ್ನ ಜೊತೆಗಂತೂ ಆಯಿತು. ನಿಮ್ಮ ಜೀವನದಲ್ಲಿ ಮತ್ತೆಲ್ಲಾದರೂ ರಿಲೇಷನ್ಸ್ದೊಳಗೆ ಏನಾದರೂ ಏರುಪೇರುಗಳಿದ್ದರೆ 6 ಆಫ್ ಕಪ್ಸ್ ಏನು ಮಾಡ್ತೈತಿ ಅಂತಂದ್ರೆ ಅದನ್ನೂ ಸರಿ ಮಾಡ್ತೈತಿ. ಸೊ ಇದು ಹೆಂಗೆ ಅಂತಂದ್ರೆ ಪೂರ್ತಿ ನಿಮ್ಮ ಇಮೋಷ್ನಲ್ ಲೈಫಿಗೆ ಸಂಬಂಧಪಟ್ಟೈತಿ ಅಂತ ಇಟ್ಕೊಡ್ರಿ. ಪೂರ್ತಿಯಾಗಿ ಇಮೋಷ್ನಲ್ ಲೈಫಿಗೆ ಸಂಬಂಧಪಟ್ಟ ನೀವು ಭಾವನಾತ್ಮಕವಾಗಿ ಏನೆಲ್ಲ ಬಯಸಿದ್ರು ನಿಮಗೆಲ್ಲ ಸಿಗುವಂಥ ಟೈಮ್. ಬಟ್ ಇಲ್ಲಿ ಒಂದೇ ಒಂದು ವಿಷಯ, ಇನ್ ಬಿಟ್ವೀನ್ ದೇರ್ ಈಸ್ ಅ 5 ಆಫ್ ಸೋರ್ಟ್ಸ್ ಕಾರ್ಡ್. ಓಕೆ, 5 ಆಫ್ ಸೋರ್ಟ್ಸ್ ಏನು ತೋರಿಸ್ತತಿ ಅಂತಂತಂದ್ರೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಸ್ವಲ್ಪ ಬದಲಾಯಿಸ್ಕೊಳ್ಬೇಕು. ಹೆಂಗಪ್ಪ ಅಂತಂತಂದ್ರೆ ಬಹುತೇಕ ಹಿಂಗೆ ಇರಬಹುದು, ಮತ್ತೊಬ್ಬರನ್ನ ಸೋಲಿಸಿ ಏನಾದರೂ ಒಂಥರ ಬೀಗೋದು ಅನ್ರಿ, ಮತ್ತೊಬ್ರು ಯಾರಾದರೂ ಸೋತಾಗ ನಾವು ಸುಖ ಪಡೋದು, ಮತ್ತೊಬ್ಬರ ಹೀಯಾಳಿಸಿ ಸುಖ ಪಡೋದು, ಅವ್ರನ್ನ ಕೆಳಗಿನ ಲೆವೆಲ್ ಅಂದ್ರೆ ಅವ್ರಿಗೆ ತಿರಸ್ಕಾರ ಮಾಡಿ ಸುಖ ಪಡೋದು, ಈ ಥರದ್ದು ನೀವೇನಾದರೂ ವ್ಯವಹಾರ ಮಾಡ್ತಿದ್ರೆ, ಮತ್ತೊಬ್ಬರ ಮನಸ್ಸಿಗೆ ನೋವು ಮಾಡ್ತಿದ್ರೆ, ನಿಮ್ಮ ಮಾತಿನಿಂದ ಮಾಡ್ತಿದ್ರೆ, ನಿಮ್ಮ ಕೃತಿಯಿಂದ ಮಾಡ್ತಿದ್ರೆ ದಯಮಾಡಿ ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ದೇವಿ ಅದನ್ನು ಹೇಳಾಕತ್ತಾಳ ಅಂತಂತಂದ್ರೆ ಇದರ ಅರ್ಥ ಏನಂತಂದ್ರೆ ಆಕೆ ನೋಡ್ಯಾಳ ಅದನ್ನ ಎಲ್ಲೋ ನೀವು ಮಾಡೋದನ್ನು. ಸಪೋಸ್ ನೀವು ಅಂತ ಏನಾದರೂ ಮಾಡ್ತಿದ್ರೆ ದಯಮಾಡಿ ಮಾಡೋಕ್ಕೆ ಹೋಗ್ಬೇಡ್ರಿ, ಅದ್ರ ಮೇಲೆ ಒಂಚೂರು ಕಂಟ್ರೋಲ್ ಮಾಡಿಕೊಡ್ರಿ. ಬಾಟಮ್ ಆಫ್ ದ ಡೆಕ್ ಏನೈತಿ, ಎಂಪ್ರೆಸ್ ಐತಿ. ಎಂಪ್ರೆಸ್ ಅಂತಂದರೆ ಯಾರು? ನೀವು ಅವ್ರ ಹತ್ರ ಯಾವುದೇ ಕುಂದು ಕೊರತೆ ಇಲ್ಲದಂಥ ಅದು ಒಂದು ಜೀವನ. ಎಂಪ್ರೆಸ್ನ ಲೈಫ್ ಅಂತಂತಂದ್ರೆ ಯಾವ ಕುಂದು ಕೊರತೆಗಳಿಲ್ಲ, ಏನು ಬೇಕು ಎಲ್ಲ ಐಷ ಆರಾಮಿ ಸಾಮಾನು ಐತೆ ಅವ್ರ ಹತ್ರ. ಸೊ ದೇವರು ನಿಮಗಿಷ್ಟೆಲ್ಲ ನೋಡಾಕತ್ತಾನ ಅಂತಂತಂದ್ರೆ ಆಕೆ ನಿಮ್ಮ ಹತ್ರ ಇರೋವಂಥ ಒಂದೇ ಒಂದು ಅವಗುಣ, ಅದಕ್ಕೇನು ಹೇಳ್ತಾನೆ ಅಂತಂದ್ರೆ ನೀ ಅದನ್ನು ಬಿಟ್ಟು ಬಿಡು, ನಾ ಎಲ್ಲ ಕೊಡೋಕೆ ತಯಾರದೇನೆ ಅಂತ. ಮತ್ತೊಬ್ಬರ ಮನಸ್ಸಿಗೆ ನೋವಾಗುವಂಗೆ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಬಹುತೇಕ ನಿಮ್ಮ ಹತ್ರ ಭಾಳಷ್ಟು ಚಲೋ ಗುಣ ಇರ್ಬೋದು, ಅದರೊಳಗೆ ಅದು ಒಂದೆಲ್ಲರೇ ಕೆಟ್ಟ ಗುಣ ಇರ್ಬೋದು, ಅಥವಾ ನೀವು ಯಾವಾಗರೇ ಅದನ್ನು ಮಾಡ್ತಿರ್ಬೋದು. ಅದನ್ನು ದಯಮಾಡಿ ಮಾಡಬೇಡ್ರಿ, ಅದ್ರ ಮೇಲೆ ಒಂದು ಸ್ವಲ್ಪ ಕಂಟ್ರೋಲ್ ತೊಗೊಂಬರ್ರಿ. ಆಕೆ ನಿಮ್ಮ ಹತ್ರ ಅಷ್ಟೇ ಕೇಳಾಕತ್ತಾಳ ಅದನ್ನು. ಅಥವಾ ನೀವು ಪಾರ್ಟ್ನರ್ ಜೊತೆಗನ ಸಪೋಸ್ ಇಮೋಷ್ನಲ್ ಲೈಫ್ದೊಳಗನ ಅಂತಂದು ಇಟ್ಕೊಂಡ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಅಂತಂದ್ರೆ ಬಹುತೇಕ ನೀವು ಭಾಳ ಡಾಮಿನೇಟಿಂಗ್ ನೇಚರ್ದವ್ರು ಇರ್ಬೋದು. ಡೋಂಟ್ ಡೂ ದಟ್. ನೀವು ಅರ್ಥ ಮಾಡ್ಕೊಳಕ್ಕೆ ನೋಡಿರಿ, ಅವ್ರು ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕೆ ನೋಡಲಿ. ಮಾತಿನ ಚಕಮಕಿ ಏನಾದರೂ ನಡೀತಿತ್ತು ಮಾಡ್ತಿತ್ತು ಅಂತಂದ್ರೆ ದಯಮಾಡಿ 1-2 ಹೆಜ್ಜೆ ಹಿಂದೆ ಹೋಗ್ರಿ. ಯಾಕಂತಂತಂದ್ರೆ ಅಡ್ಜಸ್ಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿರಿ, ಒಂದು ಒಳ್ಳೆಯ ಜೀವನ ಸಾಗಿಸ್ಬೇಕು ಅಂತಂತಂದ್ರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಡ್ ಜಸ್ಟ್ ಫಾರ್ ಅ ಮೊಮೆಂಟ್ ಅಡ್ಜಸ್ಟ್ಮೆಂಟ್. ಓಕೆ, ಸೊ ಅದಕ್ಕೆ ಏನು ಹೇಳತ್ತಾರ ಅಂದರೆ ಇದು ನಿಮಗೊಂದು ಇದನ್ನು ಫಾಲೋ ಮಾಡ್ಬೇಕು ನೀವು.
ಆಮೇಲೆ ಇದನ್ನು ಯಾಕೆ ಫಾಲೋ ಮಾಡಬೇಕು ಅಂತಂತಂದ್ರೆ ಬಹುತೇಕ 6 ಆಫ್ ಕಪ್ಸ್ ಏನು ಹೇಳ್ತೈತೆ ಅಂದರೆ ಯಾವುದಾದ್ರೂ ನಿಮ್ಮ ಬಿಟ್ಟು ಹೋದಂಥ ಹಳೆ ರಿಲೇಷನ್ಸ್ ನಿಮ್ಮ ಹತ್ರ ಬರೋದು, ಅವೆಲ್ಲ ಪ್ಯಾಚಪ್ ಆಗೋದು. ಯಾಕಂತಂತಂದ್ರೆ ಮಾತಿನ ಚಕಮಕಿ ಎಲ್ಲಾದರೂ ಆಗಿರಲೇಬೇಕು, ಪಾರ್ಟ್ನರ್ನ ಜೊತೆನೇ ಆಗಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆನೇ ಆಗಲಿ. ಸೊ ಟೇಕ್ ಕೇರ್ ಆಫ್ ಇಟ್. ಓಕೆ, ಕೆಲವೊಂದು ಸಲ ಅದಕ್ಕೆ ಮರಾಠಿ ಒಳಗೆ ಒಂದು ಮಾತು ಹೇಳ್ತಾರೆ, ದೇವಾಲಯ ದ್ಯಾಲ ಪದರ್ನೇ ಹ್ಯಾಲ ಅಂತಂದ್ರೆ ದೇವ್ರು ಬಂದಿರ್ತಾನೆ ಕೊಡಾಕೆ, ಆದ್ರೆ ನಮ್ಮ ಹತ್ರ ಅದನ್ನು ಅವ್ನು ಕೊಟ್ಟೋದನ್ನು ತೊಗೊಳಕ್ಕೆ ನಮ್ಮ ಹತ್ರ ಪದರನ ಇರಂಗಿಲ್ಲ. ಪದರ ಅಂದ್ರೆ ಸೀರೆಗೆ ಸೆರಗಂತಾರಲ್ಲ, ಅದಕ್ಕೆ ಪದರ ಅಂತಾರೆ, ಅದು ಇರಂಗಿಲ್ಲ. ಒಂದು ಸರ್ತಿ ಏನಾಗಿರ್ತದೆ ಗೊತ್ತಾನೆ, ಇದ್ರೂ ಸಹಿತ ಅದು ಹರಿದಿರ್ತೈತೆ, ಅಂದ್ರೆ ಅವ ಮೇಲಿಂದ ಕೊಡ್ತಾನೆ ಅದೆಲ್ಲ ಕೆಳಗೆ ಬಿದ್ದು ಹೋಗ್ತೈತೆ. ಸೊ ಬಿ ಕೇರ್ಫುಲ್ ಆ್ಯಂಡ್ ಟೇಕ್ ಕೇರ್ ಆಫ್ ಇಟ್. ಮತ್ತು ನಿಮಗೆ ದೇವಿ ಏನು ಹೇಳಕ್ಕೆ ಇಷ್ಟಪಡ್ತಾಳೆ ಅಂತಂದ್ರೆ, ಎದ್ರ ವಿಷಯದ ಮೇಲೆ, ಓಕೆ ಸಿ ದಿಸ್ ಟ್ವಿನ್ ಫ್ಲೇಮ್ಸ್, ಶೇರ್ಡ್ ಫೀಲಿಂಗ್ಸ್, ಮಿರರ್ಡ್ ಇಮೋಷನ್ಸ್, ಯುವರ್ ಅದರ್ ಹಾಫ್ ರಿಫ್ಲೆಕ್ಷನ್ ಆಫ್ ಸೋಲ್. ಎಷ್ಟು ಕರೆಕ್ಟ್ ಕಾರ್ಡ್ ಬಂದೈತೆ ನೋಡ್ರಿ, ವಿಚಾರ ಮಾಡಿರಿ ಅದ್ರ ಬದಲಾಗಿ. ಈ ಸಂದರ್ಭಕ್ಕೆ ಈ ಇಮೋಷ್ನಲ್ ಲೈಫಿಗೆ ತಕ್ಕಂಥದನೇ ಬಂದೈತಿ ಅದು. ಸೊ ನಿಮ್ಮ ಟ್ವಿನ್ ಫ್ಲೇಮ್ ನಿಮಗೆ ಸಿಗುವಂಥ ಸಂದರ್ಭಗಳು ಜಾಸ್ತಿ. ಸೊ ಟೇಕ್ ಕೇರ್ ಆಫ್ ಇಟ್. ಸಿ ಫ್ಯೂರಿಯಸ್ ವಿತ್ ರೇಜ್, ಬಿಲ್ಡಿಂಗ್ ಅಪ್ ಇಮೋಷನ್ಸ್, ಓವರ್ವೆಲ್ಮಿಂಗ್ ಥಾಟ್ಸ್, ವೆರಿ ಆ್ಯಂಗ್ರಿ. ಸೊ ಏನು ಹೇಳ್ತಿಲ್ಲ 5 ಥಾಟ್ಸ್ ಏನು ಹೇಳ್ತೈತಿ, ಸಿಟ್ಟಿನೊಳಗೆ ಮಾತಿನ ಚಕಮಕಿಯಿಂದ ನೀವು ಯಾರಿಗಾದರೂ ಮನಸ್ಸಿಗೆ ನೋವು ಮಾಡ್ತಿದ್ರೆ ದಯಮಾಡಿ ಅದನ್ನು ಮಾಡಬೇಡಿ. ಸಿ ಅವರು ನಿಮಗೆ ಇದ್ರ ಮೇಲೆ ಕೆಲಸ ಮಾಡಕ್ಕೆ ಹೇಳಕತ್ತಾರೆ. ಓಕೆ, ದೇವ್ರು ನಿಮಗೆ ಎಷ್ಟೆಲ್ಲ ಕೊಡಬೇಕು ಅಂತಂದು ಹೇಳಿ ವಿಚಾರ ಮಾಡಕತ್ತಾನ. ಸೊ ನಿಮ್ಮ ಹತ್ರ ಇರುವಂಥ ಒಂದೆರಡು ಚಾಕು ಚೂರು ಏನೋ ಕೆಲವೊಂದಿಷ್ಟು ವಿಷಯಗಳದಾವ, ಅದರಿಂದ ನೀವು ಹಿಂದುಳಿಯಾಕತ್ತಿರಲ್ಲ, ಅದನ್ನು ನೀವು ಸರಿ ಮಾಡ್ಕೊಂಬಿಡ್ರಿ, ನಿಮ್ಮದೆಲ್ಲ ಬಾಕಿದ್ದೆಲ್ಲನೂ ಸರಿ ಆಗ್ತೈತಿ. ಓಕೆ, ಯಾರು ಫೈಲ್ ನಂಬರ್ ಚೂಸ್ ಮಾಡ್ಕೊಂಡಿದ್ದೀರಿ ದಯಮಾಡಿ ಕಮೆಂಟ್ ಮಾಡಿರಿ. ಎನರ್ಜಿ ಎಕ್ಸ್ಚೇಂಜ್ ಆಗ್ತೈತಿ. ದೇವ್ರು ನಿಮಗೆ ಇಷ್ಟು ಒಂದು ಒಳ್ಳೆಯ ಸಂದೇಶ ಕೊಟ್ಟಾನ, ಒಂದು ಕಮೆಂಟ್ ಮಾಡಿರಿ. ಸೊ ನಾವು ಸೆಕೆಂಡ್ ಕಾರ್ಡ್ ನೋಡೋಣ. ಸೊ ದಿಸ್ ಈಸ್ ಅ ಸೆಕೆಂಡ್ ಕಾರ್ಡ್. ಶರ್ವಾಣಿ, I am the one worth worshipping within yourself. Don't put me on the pedestal. You deny yourself. You are not separate from Kali. She is not outside of you. She is your fairest, truest self. ಅದಕ್ಕೆ ಹೇಳಿದೆ ನಾನು ಆಗಾಳೆ ಫಸ್ಟ್ ಕಾರ್ಡ್ ನೋಡೋ ಮುಂದೆ. ಕಾಳಿ ಅಂತಂತಂದರೆ ಯಾರು? ಕಾಳಿ ಅಂತಂದರೆ ಕಾಲ. ಪ್ರತಿಯೊಂದು ಟೈಮಿನ ಜೊತೆಗೇನೆ ಐತಿ, ಸಮಯದ ಜೊತೆಗೇನೆ ಇದ್ದೇವೆ, ನಾವು ಸಮಯದ ಜೊತೆಗೇನೆ ನಡೆಯಾಕತ್ತೇವೆ. ಸೊ ಕಾಳಿ ನಿಮ್ಮನ್ನು ಬಿಟ್ಟು ಹೊರಗಿಲ್ಲ. ಕಾಳಿ ನಿಮ್ಮೊಳಗನ ನಿಮ್ಮ ಫಿಯರೆಸ್ಟ್ ಫಾರ್ಮ್ ಅನ್ರಿ, ನಿಮ್ಮ ಟ್ರೂಯೆಸ್ಟ್ ಸೆಲ್ಫ್ ಅನ್ರಿ, ಅದನ್ನು ಸಿಗ್ನಿಫೈ ಮಾಡ್ತೈತೆ. ಅದನ್ನು ನಾವು ನಮ್ಮ ಜೀವನದ ಹೊರವಲಯದಲ್ಲಿ ದೇವಿ ಅಂತ ಪೂಜೆ ಮಾಡ್ತೀವಿ ಅಷ್ಟೇ. ಅಂದರೆ ಏನಾಗಿರ್ತೈತೆ ಅಂದರೆ ನಾವು ಮರೆತು ಹೋಗಿರ್ತೇವೆ ನಾವು ಯಾರು ಅಂತಂದು ಹೇಳಿ. ಸೊ ಅದಕ್ಕೆ ಮತ್ತೇನು ಮಾಡೋದು ಅಂತಂದ್ರೆ ಮತ್ತೆ ಪೂಜೆ ಮಾಡೋದು, ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಲೈಫ್ನೊಳಗೆ. ಸೊ ಚಲೋ ದೇಖ್ತೆ ಏನು ಹೇಳಾಕತ್ತಾರ ಅಂಥೇಳಿ. ಅಮ್ಮ ಏನು ಹೇಳ್ತಾ ಇದ್ದಾಳೆ? ಏಸ್ ಆಫ್ ಪೆಂಟಕಲ್ಸ್. ಓಕೆ, ಅಲ್ಲಿಯೂ ಏಸ್ ಆಫ್ ಏನು ಬಂದಿತ್ತು? ಅಲ್ಲಿಯೂ ಏಸ್ ಆಫ್ ಕಪ್ ಬಂದಿತ್ತು. ಓಕೆ, ಸಿ ಹಿಯರ್ ಏಸ್ ಆಫ್ ಪೆಂಟಕಲ್. ಸೊ ಡಿವೈನ್ ಗ್ರೇಸ್ ಇಸ್ ದೇರ್. ಎಷ್ಟು ಕರೆಕ್ಟ್ ಬಂದ ನೋಡ್ರಿ. 9 ಆಫ್ ಪೆಂಟಕಲ್ಸ್. ಸಿ ಬಾಟಮ್ ಆಫ್ ದ ಡೆಕ್ 9 ಆಫ್ ಪೆಂಟಕಲ್ಸ್. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಚೂಸ್ ಮಾಡ್ಕೊಂಡಿದ್ರೋ ಅವರು ಬಹುತೇಕ ಯೂನಿವರ್ಸಿಗೆ ಏನಾದರೂ ಪ್ರೇ ಮಾಡಿ ಮೆಸೇಜ್ ಬಿಟ್ಟಿರಬೇಕು. ಅಂದ್ರೆ ನನಗೇನಾದರೂ ಸೂಚನೆ ಸಲಹೆಗಳನ್ನು ಕೊಡ್ರಿ ನನ್ನ ಲೈಫಿಗೆ ಅಂತಂದು ಹೇಳಿ. ಸೊ ಹಿಯರ್ ಈಸ್ ದ ಮೆಸೇಜ್. ಏಸ್ ಆಫ್ ಪೆಂಟಕಲ್ಸ್ ಅಂದರೆ ಇದು ದೇವರು ಕೊಟ್ಟ ಉಡುಗೊರೆ. ಓಕೆ, ಇದು ಹೆಂಗಂತಂತಂದ್ರೆ ಡಿವೈನ್ ಎನರ್ಜಿ ನಿಮಗೆ ನಿಮ್ಮ ಲೈಫ್ದೊಳಗೆ
ನಿಮ್ಮ ಕರಿಯರ್ದೊಳಗನ್ರಿ, ನಿಮ್ಮ ಬಿಸ್ನೆಸ್ದೊಳಗನ್ರಿ ಫೈನಾನ್ಷಿಯಲ್ ಅಪಾರ್ಚುನಿಟೀಸ್ ಹೊಸ ಬರುವಂಥದ್ದು. ಓಕೆ. ಆಮೇಲೆ ಏನಾದರೂ ಹೊಸ ವೆಂಚರ್ ಮಾಡುವಂಥದ್ದು, ಯಾವುದೇ ಪ್ರಾಪರ್ಟಿ ಒಳಗೆ ದುಡ್ಡು ಇನ್ವೆಸ್ಟ್ ಮಾಡುವಂಥದ್ದು, ಈ ಥರದ ವಿಚಾರಗಳೆಲ್ಲ ಸ್ಟಾರ್ಟ್ ಆಗ್ತಾವೆ. ನೀವೇನಾದರೂ ಮೆನಿಫೆಸ್ಟ್ ಮಾಡಿದ್ರೆ ನಿಮ್ಮ ಮೆನಿಫೆಸ್ಟೇಷನ್ನು ಫುಲ್ಫಿಲ್ ಆಗುವಂಥ ಟೈಮ್ ಬಂದಿದೆ. ಈಗ ಸದ್ಯ ಟೈಮ್ ಐತಿ, ಈಗ ಸ್ಟಾರ್ಟ್ ಆಗೈತಿ. ಈಗ ಅದು ನಿಮ್ಮನ್ನು ಎಲ್ಲಿವರೆಗೂ ತೊಗೊಂಡು ಹೋಗ್ತೈತಿ ಅಂತಂದ್ರೆ ಕ್ವೀನ್ ಆಫ್ ವಾಂಡ್ಸ್. ಸೊ ಬಿಫೋರ್ ದ್ಯಾಟ್ ವಿಲ್ ಟೇಕ್ 8 ಆಫ್ ವಾಂಡ್ಸ್. 8 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದರೆ ಮೂಮೆಂಟ್ ಇನ್ ಯುವರ್ ಲೈಫ್, ಅಕಾರ್ಡಿಂಗ್ ಟು ಫೈನಾನ್ಷಿಯಲ್ ಕಂಡೀಷನ್, ಬಿಸ್ನೆಸ್, ಪ್ರೊಫೆಷನ್, ಮೂಮೆಂಟ್ ಬರ್ತೈತಿ. ಆ ಮೂಮೆಂಟ್ ಸ್ಪೀಡ್ ಹಿಡ್ಕೊತೈತಿ ನಿಮ್ಮ ಲೈಫ್ದೊಳಗೆ. ಓಕೆ. ಆಮೇಲೆ ಹೆಂಗೆ ಅಂತಂತಂದರೆ ಏನಾದರೂ ಕ್ವಿಕ್ ಡಿಸಿಷನ್ಸ್ ತೊಗೊಳ್ಳುವಂಥ ಟೈಮ್ ಬರ್ತೈತಿ ಈಗ ಸದ್ಯ. ಅದ್ರ ಬದಲಾಗಿ ಸ್ವಲ್ಪ ಕೇರ್ಫುಲ್ ಹಂಗೆ ಇರಬೇಕಷ್ಟೆ. ಅಂತಂದರೆ ಒಂದು ಜೀವನದೊಳಗೆ ಒಮ್ಮೆ ಸ್ವಿಫ್ಟ್ ಬರ್ತೈತಿ ಅಂತಂದ್ರೆ ಆ ಸ್ವಿಫ್ಟಿಗೆ, ಆ ಚೇಂಜಿಗೆ ನಾವು ಮೆಂಟಲಿ ರೆಡಿ ಇರಬೇಕು, ಗೊತ್ತಾ? ಸೊ ಈಗ ಅದಾದಮೇಲೆ ಯಾವ ಘಟ್ಟ ಬರ್ತೈತಿ ಅಂತಂದರೆ ಕ್ವೀನ್ ಆಫ್ ವಾಂಡ್ಸ್. ಕ್ವೀನ್ ಆಫ್ ವಾಂಡ್ಸ್ ಅಂದರೆ ಏನು ಹೇಳ್ತೈತಿ ನೋಡಿರಿ, ನಿಮ್ಮ ಪ್ರಯಾಣ ಮೊದಲು ಇಲ್ಲಿ, ಆಮೇಲೆ ಇಲ್ಲಿ, ಆಮೇಲೆ ಇಲ್ಲಿ, ಆಮೇಲೆ ಇಲ್ಲಿ. ಇದಾದ ಮೇಲೆ ಕ್ವೀನ್ ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂದರೆ ದ ಪರ್ಸನ್ ಹೂ ಈಸ್ ವೆರಿ ಕಾನ್ಫಿಡೆಂಟ್, ವೆರಿ ಫೋಕಸ್ಡ್ ಆ್ಯಂಡ್ ವೆರಿ ಕರೇಜಿಯಸ್. ಓಕೆ. ಆ್ಯಂಡ್ ಇಂಡಿಪೆಂಡೆಂಟ್. ಆಮೇಲೆ ನಿರ್ಣಯಗಳನ್ನು ತಗೊಳ್ಳುವಾಗ ಅಗದಿ ವಿಚಾರ ಮಾಡಿ ತೊಗೊತಾರೆ ಅವರು. ಫರ್ಮ್ ಡಿಸಿಷನ್ಸ್ ತೊಗೋತಾರೆ. ದ ಪರ್ಸನ್ ಹೂ ಮೇಕ್ಸ್ ಅ ಪ್ರಾಪರ್ ಡಿಸಿಷನ್ಸ್. ಓಕೆ. ಅವರಿಗೆ ಕ್ವೀನ್ ಆಫ್ ವಾಂಡ್ಸ್ ಅಂತಂತಾರೆ. ನೋಡ್ರಿ, ಆಕೆ ಕೈಯೊಳಗೆ ಮಂತ್ರದಂಡ ಇದೆ. ಯಾನಿಕಿನ ತುಮ್ ಬಿಲ್ಕುಲ್ ಏಕ್ ಜಾದೂಗರ್ ಕಿ ತರ ಕುಚ್ ಭೀ ಕರ್ ಸಕ್ತೆ ಹೋ. ನೀವು ಇಷ್ಟು ದಿನ ಏನು ಕಷ್ಟಪಟ್ಟಿರಲ್ಲ ಅದರಿಂದ ನಿಮ್ಗೆ ಒಂದು ಒಳ್ಳೆ ಪೋಸ್ಟ್ ಕೊಡಾಕತ್ತಾಳೆ ಆಕೆ. ಅದೇನಪ್ಪ ಅಂದರೆ ಕ್ವೀನ್ ಆಫ್ ವಾಂಡ್ಸ್. ನಾವು ವಾಂಡ್ಸನ್ನು ಕರಿಯರಿಗೆ, ಪ್ರೊಫೆಷನ್ನಿಗೆ ಅಂತ ರಿಲೇಟ್ ಮಾಡ್ತೀವಿ. ಸೊ ನೀವು ಏನೆಲ್ಲ ನಿಮ್ಮ ಪ್ರೊಫೆಷನ್ನು ಅಥವಾ ನಿಮ್ಮ ಕರಿಯರ್ ರಿಲೇಟೆಡ್ ಏನೆಲ್ಲ ಕನಸುಗಳನ್ನು ಕಂಡಿದ್ರಲ್ಲ, ಪೂರ್ತಿ ಕನಸೆಲ್ಲ ನನಸಾಗುವಂಥ ಟೈಮ್. ವರ್ಲ್ಡ್ ಕಾರ್ಡ್ ಏನು ಹೇಳ್ತದೆ ಅಂತಂತಾರೆ, ವರ್ಲ್ಡ್ ಕಾರ್ಡ್ ಶೋಸ್ ಅ ಕಂಪ್ಲೀಷನ್, ಫುಲ್ಫಿಲ್ಮೆಂಟ್, ಹೋಲ್ನೆಸ್. ನೀವು ಹೊರಗಡೆ ದೇಶಕ್ಕೆ ಏನಾದರೂ ಪ್ರಯಾಣ ಮಾಡುವಂಥ ಟೈಮ್ನೂ ಬರ್ಬೋದು ಈಗ. ಮೀನ್ಸ್ ಟೋಟಲಿ ಯು ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಯುವರ್ ಲೈಫ್. ಸೇಮ್ ದಿಸ್ ಈಸ್ ಏಸ್ ಆಫ್ ಪೆಂಟಕಲ್ ಆ್ಯಂಡ್ ದಿಸ್ ಈಸ್ 9 ಆಫ್ ಪೆಂಟಕಲ್. 9 ಆಫ್ ಪೆಂಟಕಲ್ ಅಂತಂತಂದ್ರೆ 10 ಆಫ್ ಪೆಂಟಕಲ್ಸ್ ಹಿಂದಿನ ಲೈನ್. ಬರೀ ಒಂದೇ ಒಂದು ಹೆಜ್ಜೆ ಐತೆ, ಅದನ್ನು ಅಷ್ಟೇ ದಾಟಬೇಕು ನೀವು. ಒಂದು ಹೆಜ್ಜೆ ದಾಟಿದರೆ 10 ಆಫ್ ಪೆಂಟಕಲ್ಸ್ ಈಸ್ ಅ ಕಂಪ್ಲೀಷನ್. ಓಕೆ. ಸೊ ಅಲ್ಲಿ ನೀವೇನು ನೋಡಬೇಕು ಅಂತ, ಅಲ್ಲಿ 10 ಆಫ್ ಪೆಂಟಕಲ್ಸ್ ಒಳಗೆ ನೀವೇನು ನೋಡ್ತೀರಿ ಅಂತಂತಂದ್ರೆ ಒಂದು ಒಳ್ಳೆ ಫ್ಯಾಮ್ಲಿ ನೋಡ್ತೀರಿ, ಹೆಲ್ತ್ ನೋಡ್ತೀರಿ, ವೆಲ್ತ್ ನೋಡ್ತೀರಿ, ದುಡ್ಡಿನ ಸೆಕ್ಯೂರಿಟಿ ನೋಡ್ತೀರಿ. ಸೊ ದೇವಿ ನಿಮಗೆ ಇಷ್ಟೆಲ್ಲ ಕೊಡಾಕತ್ತಾಳೆ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ನೀವು ಇನ್ನು ಯಾವ ವಿಷಯಗಳ ಮೇಲೆ ವಿಚಾರ ಮಾಡಬೇಕು ಅಥವಾ ನಿಮಗೆ ಇನ್ನು ಬೇರೆ ಯಾವ ವಿಷಯ ಮೇಲೆ ಆಕಿ ಕಾನ್ಸಂಟ್ರೇಟ್ ಮಾಡೋಕೆ ಹೇಳಾಕತ್ತಾಳ ನೋಡೋಣ. ಓಕೆ. ಗೋಸ್ಟ್ ಆ್ಯಂಡ್ ರಿಗ್ರೆಟ್ಸ್. ಓಕೆ. ನೀವೇನಾದರೂ ಭಾಳ ಪ್ರಯತ್ನ ಪಟ್ಟಿರ್ಬೋದು. ಆ ಪ್ರಯತ್ನದೊಳಗೆ ನಿಮ್ಗೊಂದು ಬೇಜಾರಾಗಿರ್ಬೋದು. ಅದಕ್ಕೆ ನೀವು ನೋ ಕಾಂಟ್ಯಾಕ್ಟ್ ಅಂದ್ರೆ ಬಹುತೇಕ ನೀವು ಕಾಸ್ಮಿಕ್ ಎನರ್ಜಿ ಜೋಡಿ ಕಾಂಟ್ಯಾಕ್ಟ್ ಸಿಚುವೇಶನ್ದೊಳಗೆ ಇಲ್ಲ. ಅಂಥದ್ದು ಏನಾದರೂ ಇದ್ದರೆ ಟ್ರೈ ಟು ಕಮ್ ಔಟ್ ಆಫ್ ಇಟ್. ಡೋಂಟ್ ಕೀಪ್ ಎನಿ ರಿಗ್ರೆಟ್ಸ್. ನಮ್ಮನ್ನು ನಾವೇ ಬ್ಲೇಮ್ ಮಾಡ್ಕೊಳ್ಳೋದಾಗಲಿ, ಗಿಲ್ಟಿ ಫೀಲ್ ಮಾಡೋದಾಗಲಿ, ಅಥವಾ ನಾನು ಅಷ್ಟು ಎಫರ್ಟ್ಸ್ ಹಾಕಲಿಲ್ಲ, ನಾ ಇಷ್ಟೆಲ್ಲ ಎಫರ್ಟ್ ಹಾಕಿದ ಮೇಲೂ ಆಗಲಿಲ್ಲ ಅಂತಂದು ಹೇಳಿ ನೀವು ಅಂದ್ಕೊಳ್ಳೋದಾಗಲಿ, ಆ ಥರದ ವಿಚಾರಗಳನ್ನು ನೀವು ಮಾಡ್ತಾಯಿದ್ರೆ ಮಾಡಬೇಡ್ರಿ. ಈಗ ಸದ್ಯ ಯೂನಿವರ್ಸ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಹೋಲ್ ಹಾರ್ಟೆಡ್ಲಿ. ಸೊ ನೀವೇನು ಮಾಡಬೇಕು ಅಂತಂತಂದರೆ ರಿಸೀವರ್ ಆಗಬೇಕಷ್ಟೇ. ಈಗ ಸುಮ್ಮನೆ ರಿಸೀವರ್ ಆಗಬೇಕಷ್ಟೇ. ನೀವು ಈಗಾಗಲೇ ಆಕಿಗೆ ಏನಂತಂದು ಕೇಳಿದ್ರಿ, ಈ ವಿಡಿಯೋ ಮೂಲಕ ನಿಮಗೆ ಉತ್ತರ ಸಿಕ್ಕೈತೆ. ಸೊ ಹೋಲ್ ಹಾರ್ಟೆಡ್ಲಿ ಎಕ್ಸೆಪ್ಟ್ ಇಟ್. ಅವ್ರಿಗೆ ಏನು ಕೊಡ್ತಾಳಲ್ಲ ದೇವಿ, ಆಕಿಗೆ ಗೊತ್ತೈತಿ ನೀವು ಎಷ್ಟು ಇದ್ರೊಳಗೆ ಎಫರ್ಟ್ ಹಾಕಿರಿ ಅಂತಂದು ಹೇಳಿ. ಅದಕ್ಕೆ ನಿಮ್ಮ ಎಫರ್ಟಿಗೆ ತಕ್ಕಂಗೆ ಆಕಿ ಏನು ಕೊಡಬೇಕಾಗಿತ್ತೋ ಆಕಿ ಕೊಡಾಕತ್ತಾಳ ಅದನ್ನು. ಸೊ ಎಕ್ಸೆಪ್ಟ್ ಇಟ್ ಹೋಲ್ ಹಾರ್ಟೆಡ್ಲಿ. ಓಕೆ. ಸೊ ಈಗ ಯಾರೆಲ್ಲ ಥರ್ಡ್ ಕಾರ್ಡ್ ಚೂಸ್ ಮಾಡಿದ್ರಿ ನೋಡೋಣ. ಜ್ಯೋತಿ ಕಾಳಿ. ಐ ಆಮ್ ಲೈಟ್ ಬಾರ್ನ್ ಫ್ರಮ್ ಡಿಸ್ಟ್ರಕ್ಷನ್. ಎವ್ರಿ ಟೈಮ್ ಸಮಥಿಂಗ್ ಫಾಲ್ಸ್ ಅಪಾರ್ಟ್ ಐ ಅರೈವ್. Kali's light does not come from a denial. It comes from passing through the dark with open eyes.
ನೋಡಿರಿ ಇದನ್ನು ನನಗೆ ತಿಳಿದ ಮಟ್ಟಿಗೆ ನಾ ಹೆಂಗೆ ಹೇಳ್ತೇನೆ ಅಂತಂತಂದ್ರೆ, ಕೆಲವೊಂದು ಸರ್ತಿ ನಮ್ಗೆ ಕೆಟ್ಟ ಟೈಮ್ದೊಳಗೆ ನಾವು ಏನೆಲ್ಲ ಅನುಭವಿಸ್ತಿರ್ತೀವಲ್ಲ ಅದ್ರ ಬದಲಾಗಿ ನಾವು ಅಂದರೆ ಆ್ಯಕ್ಚುಲಿ ಅದೊಂದು ಎಂಥ ಫೇಸ್ ಇರ್ತೈತೆ, ಇಟ್ಸ್ ಅ ವೆರಿ ಡಾರ್ಕೆಸ್ಟ್ ಫೇಸ್ ಅದನ್ನು ನಾವು ದಾಟಿ ಬರೋದು, ಅದನ್ನು ನಾವು ದಾಟಿ ಬರ್ತಿರ್ತೇವಲ್ಲ ಅಲ್ಲಿ ನಮಗೆ ಕಲಿಯೋಕೆ ಎಷ್ಟೆಲ್ಲ ಸಿಗ್ತೈತಿ. ಆದ್ರೆ ಹೆಂಗೈತಿ ಅಂತಂತಂದ್ರೆ ನಮಗೆ ಗೊತ್ತಾಗಂಗಿಲ್ಲ ಆ ಟೈಮ್ದಾಗ ನಾವು ಕಲಿಬೇಕು ಅಂತಂದೇಳಿ. ಅದಕ್ಕೆ ಏನಂತಂದ್ರೆ ಸ್ವಲ್ಪ ಅವೇರ್ನೆಸ್ ಇರಬೇಕು ಮನುಷ್ಯನ ಹತ್ರ. ಅವೇರ್ನೆಸ್ ಇರಬೇಕಂತಂತಂದ್ರೆ ನೀವು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಬೇಕು, ಸ್ವಲ್ಪ ನಿಮ್ದು ಇನ್ಕ್ಲಿನೇಷನ್ ಸ್ಪಿರಿಚುವಾಲಿಟಿ ಕಡೆ ಇರಬೇಕು, ಒಳ್ಳೆ ಜನರ ಸಂಘ ಮಾಡಬೇಕು, ಸತ್ಸಂಗ ಕೇಳಬೇಕು. ನಿಮ್ಗೆ ಏನು ಇನಿಷಿಯಲಿ ನೀವು ಪೂಜೆ ಪಾಠ ಇನಿಷಿಯಲಿ ಏನೇನು ಈ ಥರದ ವಿಷಯಗಳು ಬೇಕೋ ಆ ಥರದ ವಿಷಯದೊಳಗೆ ನೀವು ಇದ್ರಿ ಅಂತಂದ್ರೆ ಆ ಡಾರ್ಕ್ ಫೇಸ್ದಾಗಿಂದ ಏನು ನೀವು ದಾಟಿ ಬರ್ತಿರಲ್ಲ ಅಲ್ಲೇ ಕಲ್ಕೊಳಕ್ಕೆ ಭಾಳ ವಿಷಯ ಇರ್ತಾವೆ. ಒಮ್ಮೆ ಆ ಡಾರ್ಕ್ ಫೇಸು ಹೋಗಿ ಮುಗೀತು ಅಂತ ಇಟ್ಕೋರಿ, ಅವಾಗ ನಮಗೆ ಅನಿಸ್ತೈತಿ ಓ ಎಷ್ಟು ಸ್ವಲ್ಪ ನಮ್ಮ ಅವೇರ್ನೆಸ್ ಇತ್ತು ಅಂತಾರೆ, ಓ ನಾ ಆ ಟೈಮ್ದಿಂದ ಅಥವಾ ಆ ಫೇಸಿಂದ ನಾನು ಎಷ್ಟೆಲ್ಲ ಕಲಿತ್ನೆಲ್ಲ ಅಂತಂದು ಹೇಳಿ. ಸೊ ಇಲ್ಲೇನು ಹೇಳ್ತಾಳೆ ಅಂತಂತಂದ್ರೆ ಯಾವಾಗಿದ್ರೂ ದಿಮಾಕ್ಕೆ ಕಿಟಕಿ ಖುಲ್ಲಾ ರಖನಾ ಅಂತ. ಓಕೆ, 4 of Pentacles. Page of Swords. Okay, so this is 9 of Swords. See bottom. I'll do one thing. Keep. ಸೊ ಇಲ್ಲಿ 9 of Swords ಅಂತಿದೆ. ಇವು ಕಾರ್ಡ್ಸು ನಮಗೆ ಗೊತ್ತು, ನಿಮಗೆ ಗೊತ್ತಿರಂಗಿಲ್ಲ. 9 of Swordsದ ಎನರ್ಜಿ ಹೆಂಗೆ ಅಂತಂದ್ರೆ, ಸಿ ದಿಸ್ ಈಸ್ ಅ ಒರಿಜಿನಲ್ ಒನ್. 9 of Swords 9 of Swordsದೊಳಗೆ ಹೆಂಗೈತಿ ಅಂತಂತಂದ್ರೆ, ಈಗ ನೀವು ಒಂಥರ ಹಿಂಗೆ ಕತ್ತಲೆ ಒಳಗೆ ಇದ್ದಂಗೆ ಐತಿ ಈಗ ಸದ್ಯ ನಿಮ್ಮ ಸ್ಥಿತಿ. ನಿಮಗೆ ಏನಂತಂದು ಹೇಳಿ ಗೊತ್ತಾಗವಲ್ತು. ಈಗ ಹೆಂಗೈತೆ ಅಂತಂದ್ರೆ, ಕೆಲವೊಂದು ವಿಷಯ ಆಗಿರೋದಿಲ್ಲ, ಆಗಲಾರ್ದಂಥ ವಿಷಯಗಳನ್ನು ನೆನೆದು ಹೆದರಿ ಭಯ ಪಟ್ಕೊಳ್ಳೋದು, ಆಗಬಹುದಲ್ಲ ಅಂತಂತಂತ ಅಂದ್ಕೊಂಡು. ಸೊ ಅದಕ್ಕೆ 9 of Swordsದ ಎನರ್ಜಿ ಹೆಂಗೆ ಹಿಡ್ದೈತಿ ಅಂತಂದ್ರೆ, ಒಂಥರ ವರಿ ಅನ್ರಿ, ಫಿಯರ್ ಅನ್ರಿ, ಒಂಥರ ಡಿಪ್ರೆಷನ್ ಅನ್ರಿ, ಒಂಥರ ಐಸೋಲೇಷನ್ದಾಗ ಹೋಗೋದನ್ರಿ, ಈ ಥರದ ವಿಷಯಗಳನ್ನು ಹೇಳ್ತಿರ್ತೈತೆ. ಅದಕ್ಕೆ ಅವ್ರೇನು ಹೇಳ್ತಾರೆ, ಸಿ ಅದಾದಮೇಲೆ ಏನಿದೆ ಇಲ್ಲೇ, ಸಿ ದೇರ್ ಇಸ್ ಅ 10 of Pentacles. ನೀವೇನಾದರೂ ಫೈನಾನ್ಷಿಯಲ್ ಕಂಡೀಷನ್ ಬದಲಾಗಿ ನಿಮಗೇನಾದರೂ ಸ್ವಲ್ಪ ಕುಗ್ಗಿ ಹೋಗಿರ್ಬೋದು ನೀವು, ಅಥವಾ ನಿಮಗೆ ಅದ್ರಾಗ ದಾರಿ ಕಾಣಕತ್ತಿರ್ಲಿಕ್ಕಿಲ್ಲ. ಆದರೆ ಅದಾದಮೇಲೆ 10 of Pentacles ಅಂತಂದ್ರೇನು, ಇದು ಫೈನಾನ್ಷಿಯಲ್ ಸೆಕ್ಯೂರಿಟಿ ತೋರಿಸುವಂಥ ಕಾರ್ಡ್. ಅದಕ್ಕಿಂತ ಮುಂಚೆ 9 of Swordsದ ಕಾರ್ಡ್ ಇದೆ. ಸೊ ಸ್ವಲ್ಪ ವಿಚಾರ ಮಾಡಿರಿ, ಸ್ವಲ್ಪ ನಿಮ್ಮ ವಿಚಾರಗಳ ಕಡೆಗೆ ಗಮನ ಇರಲಿ. ಯಾಕಂತಂದ್ರೆ ಮೆಂಟಲ್ ಹೆಲ್ತ್ ಕೆಟ್ಟು ಹೋತಂತಂದ್ರೆ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಇಲ್ಲಿ ಪೇಜ್ ಆಫ್ ಸೋರ್ಸದ ಎನರ್ಜಿ ಏನು ತೋರಿಸ್ತೈತಿ ಅಂತಂತಂದ್ರೆ, ಮೆಂಟಲಿ ಯು ಆರ್ ರೆಸ್ಲೆಸ್. ಐಡಿಯಾಸ್ ಎಲ್ಲ ಸಾಕಾಗುವಷ್ಟು ಅದಾವೆ. ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಇಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಏನೇನೋ ನಿಮ್ಮ ತಲೆಯಾಗ ಒಂದು 100 ವಿಷಯಗಳದಾವೆ. ಆದ್ರೆ ಪಾಪಪ್ ಆಗೋ ವಿಚಾರಗಳನ್ನು ಎಲ್ಲ ವಿಚಾರಗಳ ಮೇಲೆ ಕೆಲಸ ಮಾಡೋಕ್ಕೆ ಬರೋಂಗಿಲ್ಲ, ಮಾಡಬೇಕಂತೂ ಇರೋಂಗಿಲ್ಲ. ಅದಕ್ಕೆ ಯಾವುದು ವರ್ಕೌಟ್ ಆಗ್ತೈತಿ, ಯಾವುದು ವರ್ಕೌಟ್ ಆಗಂಗಿಲ್ಲ ಅನ್ನೋದನ್ನು ನೀವು ಯಾರಾದರೂ ನಿಮಗಿಂತಲೂ ತಿಳುವಳಿಕೆ ಇರುವಂಥ ವ್ಯಕ್ತಿ ಜೊತೆ ಹೋಗಿ ಮಾತಾಡ್ರಿ ಅಂತ ಹೇಳಾಕತ್ತೈತಿ ಮೆಸೇಜ್. ಅಲ್ಲಿ ಹೋಗಿ ಮಾತಾಡ್ರಿ, ವಿಷಯ ಏನಂತಂದು ಹೇಳಿ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ರಿ. ಬಿಸ್ನೆಸ್ ಇದ್ದರೆ ಕೊಲ್ಯಾಬ್ರೇಟ್ ಮಾಡೋಕೆ ನೋಡ್ರಿ, ಸ್ಟೂಡೆಂಟ್ ಆಗಿದ್ದರೆ ಕಂಬೈನ್ಡ್ ಸ್ಟಡಿಗೆ ಹೋಗ್ರಿ. ಆಮೇಲೆ ಅಂದರೆ ಒಂಥರ ಟೀಮ್ ವರ್ಕ್, ನಿಮಗೆ ಆ ಥರದ ಟೀಮ್ ವರ್ಕ್ದೊಳಗೆ ಕೆಲಸ ಮಾಡಿರಿ ಅಂತ ಹೇಳಾಕತ್ತೈತೆ. ಯಾಕಂತಂದ್ರೆ ಇಲ್ಲಿ ಪೇಜ್ ಆಫ್ ಸೋರ್ಸದ ಎನರ್ಜಿ ಅಂತಂತಂದ್ರೆ, ಸ್ವಲ್ಪ ಕಮ್ಯುನಿಕೇಟ್ ಮಾಡೋಕೆ ಭಾಳ ಹರ್ತಿರ್ತೀರಿ, ಆದರೆ ಗೊತ್ತಿರೋಂಗಿಲ್ಲ ಹೆಂಗೆ ಮಾಡಬೇಕು ಅಂತಂದು ಹೇಳಿ ಗೊತ್ತಿದ್ದ ಮೇಲೆನಲ್ಲ ಆ ಕಮ್ಯುನಿಕೇಷನ್ಗೆ ಒಂದು ಅರ್ಥ ಇರೋದು. ಅದಕ್ಕೆ ಅವ್ರೇನು ಹೇಳಾಕತ್ತಾರ, ಮತ್ತೊಬ್ಬರ ಸಹಾಯ ತೊಗೊಳ್ರಿ ಅಂತ. ಮತ್ತು ಇಲ್ಲಿ ಇಮೋಷ್ನಲ್ ಲೆವೆಲ್ದೊಳಗೆ ಕ್ವೀನ್ ಆಫ್ ಕಪ್ಸದ್ದು ನಿಮಗೆ ಎನರ್ಜಿ ಬರಾಕತ್ತೈತಿ. ಕ್ವೀನ್ ಆಫ್ ಕಪ್ಸದ ಎನರ್ಜಿ ಏನು ಹೇಳ್ತೈತಿ ಅಂತಂದ್ರೆ, ಸ್ವಲ್ಪ ಕಂಪ್ಯಾಷನೇಟ್ ಆಗಿರಿ. ಓಕೆ, ಸ್ವಲ್ಪ ಕಂಪ್ಯಾಷನೇಟ್ ಆಗಿರಿ, ಸ್ವಲ್ಪ ನರ್ಚರಿಂಗ್ ಎನರ್ಜಿ ಇರಲಿ ನಿಮ್ಮಲ್ಲೇ, ಸ್ವಲ್ಪ ಹೀಲಿಂಗ್ ಎನರ್ಜಿ ಇರಲಿ. ನಿಮ್ಮ ಬದಲಾಗಿ ನೀವು ಸ್ವಲ್ಪ ಕಾಳಜಿ ತೊಗೊಳ್ರಿ, ಸೆಲ್ಫ್ ಕೇರ್ ಇರಲಿ, ಸೆಲ್ಫ್ ಲವ್ ಇರಲಿ. ಯಾಕಂದ್ರೆ ಇಲ್ಲಿ ಬರೀ ದುಡ್ಡು ಐತಿ ಮತ್ತು ಮಾತುಕತೆ ಐತಿ.
ಆದರೆ ಇಲ್ಲಿ ಇಮೋಷನ್ಸದ್ದು ಕಡಿಮೆ ಐತಿ. ಸೊ ಅದಕ್ಕೇನಂತಂತಂದ್ರೆ ಸ್ವಲ್ಪ ಇಂಟ್ಯೂಟಿವ್ ಆಗಿರಿ, ಸ್ವಲ್ಪ ಮೆಂಟಲಿ ಸ್ಟೇಬಲ್ ಆಗಿರಿ, ಸ್ವಲ್ಪ ಮೆಡಿಟೇಷನ್ ಮಾಡಿರಿ. ನಿಮ್ಮ ಬದಲಾಗಿ ನಿಮಗೆ ಕಾಳಜಿ ಇರಲಿ. ನಿಮಗೆ ಏನು ಬೇಕು, ನಿಮಗೆ ಏನು ಬೇಡ, ನಿಮ್ಮ ಮನಸ್ಸಿಗೆ ಏನು ಬೇಕು ಏನು ಬೇಡ ಅನ್ನೋದ್ರ ಕಡೆಗೆ ಜಾಸ್ತಿ ಗಮನ ಕೊಡ್ರಿ ಅಂತ ಹೇಳಾಗತ್ತದ. ಯಾಕಂದ್ರೆ ಇಲ್ಲಿ ಇಮೋಷನ್ಸ್ ಭಾಳ ಕಡಿಮೆ ಅದಾವೆ. ಬೇಸಿಕಲಿ ಇಮೋಷನ್ಸ್ ಕಡಿಮೆ ಅದಾವೆ ಇಲ್ಲಿ. ಸೊ ಅದಕ್ಕೆ ಅಂದ್ರೆ ಸ್ವಲ್ಪ ಇಮೋಷ್ನಲ್ ಆಗಿರಿ, ಸ್ವಲ್ಪ ಇಮೋಷ್ನಲ್ ಜೀವನದ ಕಡೆಗೆ ಸ್ವಲ್ಪ ಇಲ್ಲಿ ಒತ್ತು ಕೊಡಾಕತ್ತಾಳ ದೇವಿ ನಿಮಗೆ. ನೀವು ಅಲ್ಲೊಂದು ಸ್ವಲ್ಪ ಸರಿ ಮಾಡ್ಕೋಬೇಕಷ್ಟೆ. ಸೊ ಯೂನಿವರ್ಸ್ ನಮಗೆ ಮತ್ತೇನು ಹೇಳಕ್ಕೆ ಇಷ್ಟಪಡ್ತೈತಿ ನೋಡೋಣ. ಓಕೆ, ಟ್ರ್ಯಾಶ್. ಟೂ ಮಚ್ ಸ್ಕ್ರೀನ್ಶಾಟ್ಸ್ ಪ್ರೂಫ್ ಲೆಟ್ಟಿಂಗ್ ಗೋ ಥ್ರೋವಿಂಗ್ ಔಟ್ ಮೆಮೊರೀಸ್. ನಿಮಗೆ ಅದನ್ನ ಹೇಳಾಕತ್ತಿದ್ದೆ ನಾನು. ನೀವು ಏನೋ ದಿಸ್ ಈಸ್ 9 ಆಫ್ ಸೋರ್ಡ್ಸ್ ಆ್ಯಂಡ್ ದಿಸ್ ಈಸ್ 4 ಆಫ್ ಪೆಂಟಕಲ್ಸ್. ಏನಂತಂತಂದ್ರೆ ಏನಾದರೂ ಮನಸ್ಸಿನೊಳಗೆ ಹಿಡಿದು ಇಟ್ಕೊಂಡಿರೋದು, ಅದಕ್ಕೆ ಹೇಳಾಕತ್ತಾರೆ ಅದನ್ನು ಬಿಟ್ಟು ಕೊಡ್ರಿ, ಅದನ್ನು ಹಿಡಿದು ಇಟ್ಕೋಬೇಡ್ರಿ. ಓಕೆ, ಅದು ಏನೈತಿ ಅಂತಂದು ಹೇಳಿ ನೀವೇ ವಿಚಾರ ಮಾಡಿರಿ. ಯಾರು ನೀವು 3ನೇ ಕಾರ್ಡ್ ಚೂಸ್ ಮಾಡಿದ್ರಲ್ಲ ಅವರು ನೀವು ವಿಚಾರ ಮಾಡಿರಿ ಅದೇನಿರಬಹುದು ಅಂತಂದು ಹೇಳಿ. ಜೋ ಕುಚ್ ಭಿ ಹೇ ನಾ ಓ ಕಚರಾಯಿ ಹೇ. ಅದೊಂಥರ ಕಸ ಇದ್ದಂಗೆ, ಆ ಕಸ ತೆಗೀರಿ ನೀವು. ಅಲ್ಲೊಂದು ಸ್ವಲ್ಪ ಸಿಕ್ಕಾಕ್ಕೊಂಡಿರ ಅಷ್ಟೇ. ರಿಗ್ರೆಟ್ಸ್. ಓಕೆ, ಇಲ್ಲೇನೈತೆ ನೋಡ್ರಿ, ಏನಾದರೂ ಗಿಲ್ಟಿ ಫೀಲಿಂಗ್ ಇದ್ದರೆ, ನಮಗೆ ನಾವೇ ನಾಚಿಕೆ ಪಟ್ಕೊಳ್ಳೋವಂಥ ವಿಷಯ ಏನಾದರೂ ನಮಗೆ ಹಂಗೆ ಅನ್ನಿಸ್ತಿದ್ರೆ ಅದರಿಂದ ಎಷ್ಟಾಗ್ತೈತಿ ಅಷ್ಟು ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡಿರಿ. ನೋಡಿರಿ, ಇವು ಕೇಳೋಕೆ ಭಾಳ ಸಣ್ಣ ಅಂತಂತ ಅನ್ನಿಸ್ತಾವೆ, ಬಟ್ ಆದ್ರೆ ಹೆಂಗಿರ್ತಾವೆ ಅಂತಂದ್ರೆ ಇವ ಸಣ್ಣ ಸಣ್ಣ ಬ್ಲಾಕೇಜ್ ಅಂತಂದ್ರೆ ಏನು ಗೊತ್ತಾ, ನಿಮ್ಗೆ ಗೊತ್ತಲ್ಲ ಹಾರ್ಟಿಗೆ ಬ್ಲಾಕೇಜ್ ಆಗಿತ್ತು ರೀ ಅಂತಂತ ಅನ್ನಕ್ಕೆ ಅದು ಎಷ್ಟು ಸಣ್ಣದಿರ್ತೈತಿ ಗೊತ್ತಾ ಬ್ಲಾಕೇಜ್. ಬಟ್ ಅದರಿಂದ ಏನಾಗ್ತೈತಿ, ಅದರಿಂದ ಎಲ್ಲಾನ ಕೊಲ್ಯಾಪ್ಸ್ ಆಗಿಬಿಡ್ತೈತಿ. ಸೊ ಇವು ಸಣ್ಣ ಸಣ್ಣ ಬ್ಲಾಕೇಜ್ಗಳು. ಸೊ ಇವನ್ನ ಕ್ಲಿಯರ್ ಮಾಡಿಕೊಡ್ರಿ. ಇದು ಒಂದು ಅದಕ್ಕೆ ಹೇಳಕತ್ತಾಳಕ್ಕೆ ಐ ಆಮ್ ಲೈಟ್ ಬಾರ್ನ್ ಫ್ರಮ್ ಡಿಸ್ಟ್ರಕ್ಷನ್. ಸೊ ಹೆಂಗಂತಂದ್ರೆ ಇಟ್ಸ್ ಎ ರೇ ಆಫ್ ಲೈಟ್. ಇದು ಸಣ್ಣನೂ 2 ಬ್ಲಾಕೇಜ್ ಅದಾವೆ, ಅವನ್ನ ಅಷ್ಟು ನೀವು ಕ್ಲೀನ್ ಮಾಡಿಕೊಡ್ರಿ. ಬಾಕಿದ್ದನ್ನೆಲ್ಲ ಆಕೆ ನೋಡ್ಕೊತಾಳೆ. ಸರಿನಾ? ಸೊ ನೌ ವಿಲ್ ಗೋ ಟು 4th ಒನ್. ಸೊ 4th ಒನ್ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ರಿ ಅವರಿಗೆ ಸ್ವಸ್ವರೂಪ. ಐ ರಿವೀಲ್ ಯುವರ್ ಒರಿಜಿನಲ್ ಫಾರ್ಮ್. ಬಿಫೋರ್ ನೇಮ್, ಶೇಮ್, ಟ್ರಾಮಾ, ಈಗೋ, ಯು ವೇರ್ ಡಿವೈನ್, ಯು ಸ್ಟಿಲ್ ಆರ್. ಕಾಲಿ ಬ್ರಿಂಗ್ಸ್ ಯು ಹೋಮ್ ಟು ಯುವರ್ ಸೋಲ್ ಎಸೆನ್ಸ್, ಅನ್ಟಚ್ಡ್ ಬೈ ಲೈಫ್ಸ್ ಡಿಸ್ಟೋರೇಷನ್ಸ್. ಸ್ವಸ್ವರೂಪ, ನಮ್ಮ ಸ್ವರೂಪ ಏನಂತಂದು ಹೇಳಿ ನಮಗನ ತೋರಿಸ್ಕೊಡ್ತಾಳೆ ಆಕೆ. ಓಕೆ, ನೀವು ಆಕಿನೇನಾದರೂ ವರ್ಷಿಪ್ ಮಾಡ್ತಾ ಇದ್ದರೆ ಬಿಫೋರ್ ನೇಮ್, ಶೇಮ್, ಟ್ರಾಮಾ, ಈಗೋ, ಅದ ಹೇಳಿದ್ನಲ್ಲ ನಮ್ಮಲ್ಲಿ ಷಡ್ರಿಪು ಇರ್ತಾವೆ: ಕಾಮ, ಕ್ರೋಧ, ಮದ, ಮೋಹ, ಮತ್ಸರ. ಇದು ಯಾವಾಗ ಅಂತಂತಂದ್ರೆ ನಾವು ಇಲ್ಲಿ ಹುಟ್ಟಿ ಬಂದ ಮೇಲೆ ಈ ಮಾಯಾ ಲೋಕದೊಳಗೆ, ಈ ಮಾಯಾ ಜಗತ್ತಿನೊಳಗೆ ನಾವು ಅದನ್ನು ನಾವು ಡಿವೈನ್ ಅನ್ನೋದನ್ನು ನಾವು ಮರೆತು ಬಿಡ್ತೀವಿ. ಈ ಸ್ಪೆಕ್ ಆಫ್ ಲೈಫ್ ಏನೈತಲ್ಲ, ಆ್ಯಕ್ಚುಲಿ ಇದು ಡಿವೈನದ್ದು ಒಂದು ಕಣ, ಅದನ್ನು ನಾವು ಮರೆತು ಬಿಡ್ತೀವಿ. ನೀವೇನಾದರೂ ಈಕಿನ ವರ್ಷಿಪ್ ಮಾಡ್ತಿದ್ರೆ ನಿಮ್ಮ ಸ್ವರೂಪ ಏನು ಅಂತಂದು ಹೇಳಿ ನಿಮಗೆ ಅದನ್ನು ತೋರಿಸ್ಕೊಡ್ತಾಳೆ ಆಕೆ ಅದನ್ನು. ಓಕೆ, ಸೊ ಲೆಟ್ ಅಸ್ ಸಿ ದಿಸ್ ಇಸ್ ನೈಟ್ ಆಫ್ ವಾಂಡ್ಸ್. ಓಕೆ, ಹೈ ಪ್ರಿಸ್ಟೆಸ್. Okay. I hope you can see this. Now bottom of deck 5 of swords. ನೋಡ್ರಿ, ಯಾರೆಲ್ಲ 4th ಕಾರ್ಡ್ ಚೂಸ್ ಮಾಡ್ಕೊಂಡಿದ್ರಿ, ಇಲ್ಲಿ ನಿಮಗೇನು ಮೆಸೇಜ್ ಬರಾಕತ್ತೈತಿ ಅಂತಂದ್ರೆ, ಸಿ ಬಾಟಮ್ 5 ಆಫ್ ಸೋರ್ಡ್ಸ್, ಅದ್ರ ಕೆಳಗೆ ಏನೈತಿ ಅಂದ್ರೆ 4 ಆಫ್ ಸೋರ್ಡ್ಸ್. ಓಕೆ, 4 ಆಫ್ ಸೋರ್ಡ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ ಸ್ವಲ್ಪ ರೆಸ್ಟ್ ಮಾಡಬೇಕು, ಆಮೇಲೆ ಮುಂದಿನ ವಿಚಾರಕ್ಕೆ ಕೈ ಹಾಕ್ಬೇಕಂತ. ಅದಕ್ಕಿಂತ ಮುಂಚೆ ಏನೈತಿ ಅಂದ್ರೆ 5 ಆಫ್ ಸೋರ್ಡ್ಸ್. ನೋಡ್ರಿ, ಇದು ಏನು ಮೆಸೇಜ್ ಹೇಳ್ತೈತಿ ಅಂತಂದ್ರೆ ಬಹುತೇಕ ನಿಮ್ದು ಎನರ್ಜಿ ಹೆಂಗಿರ್ಬೋದು ಅಂತಂದ್ರೆ ಮೇ ಬಿ ಯು ಆರ್ ಆಲ್ವೇಸ್ ಸರೌಂಡೆಡ್ ಬೈ ಕಾನ್ಫ್ಲಿಕ್ಟ್ಸ್. ಓಕೆ,
ಡಿಸ್ಅಗ್ರಿಮೆಂಟ್ಸ್ ಅನ್ರಿ, ಕಾಂಪಿಟೇಷನ್ ಅನ್ರಿ, ಆಮೇಲೆ ಒಂಥರ ಯಾರನ್ನಾರ ಬುಲಿ ಮಾಡೋದನ್ರಿ. ಮಂದಿ ನಿಮಗೆ ಮಾಡ್ತಿರ್ಬೇಕು ಅಥವಾ ನೀವು ಮಂದಿಗೆ ಮಾಡಿರ್ಬೋದು. ನೀವು ಸ್ವಲ್ಪ ಕೋಪಿಸ್ಟ್ರೂ ಆಗಿರ್ಬೋದು. ಸಣ್ಣ ಸಣ್ಣ ವಿಷಯಕ್ಕೆ ನೀವೇನಾದರೂ ಸಿಟ್ಟು ಮಾಡ್ಕೊಳ್ದನ್ರಿ, ರಿಲೇಷನ್ದಿಂದ ಕ್ವಿಟ್ ಮಾಡೋದನ್ರಿ. ಅಂದ್ರೆ ನಮ್ಮ ಮನಸ್ಸಿಗೆ ನಮಗೆ ಇಷ್ಟ ಆಗಲಿಲ್ಲಪ್ಪ ಅಂದ್ಕೊಳ್ಳೋ ಹೊಂಟ್ಬಿಟ್ಟೆ. ಆ 10 ವಿಷಯದ್ರೊಳಗೆ 10 ವಿಷಯ ಸರಿ ಆಗ್ಯಾವ, 11ನೇ ವಿಷಯ ಆಗಲಿಲ್ಲ ಅಂದ್ಕೊಳ್ಳೋ ಬಿಟ್ಟು ಕೊಟ್ಬಿಟ್ಟೆ. ಅಂದ್ರೆ ಲಘುನ ಗಿವ್ ಅಪ್ ಮಾಡಿಬಿಡೋದು. ಗಿವ್ ಅಪ್ ಮಾಡೋದು ಅಂತಂತಂದಲ್ಲ, ಅಲ್ಲಿಂದ ಕ್ವಿಟ್ ಮಾಡಿಬಿಡೋದು ಅಂತ ಹೋಗ್ಬಿಡೋದು ಅಲ್ಲಿಂದ. ಆ ಥರದ್ದು ಏನಾದರೂ ನಿಮ್ದು ಮಾನಸಿಕ ಅವಸ್ಥೆ ಇರಬಹುದು. ನಿಮಗೆ ಅದ್ರ ಮೇಲೆ ಕೆಲಸ ಮಾಡೋಕ್ಕೆ ಹೇಳಾಕ್ತಾರೆ. ಯು ಆರ್ ನಾಟ್ ಸಪೋಸ್ ಟು ಡೂ ಇಟ್. ಯಾಕೆ ಗೊತ್ತಾ, ನೈಟ್ ಆಫ್ ವಾಂಡ್ಸ್ ಏನು ಹೇಳ್ತತಿ ಇಲ್ಲ ಅಂತಂದ್ರೆ, ಯು ಆರ್ ಹೈಲಿ ಎನರ್ಜೆಟಿಕ್ ಆ್ಯಂಡ್ ಪ್ಯಾಷನೇಟ್ ಆ್ಯಂಡ್ ಹಿಂಗೆ ಇದೇನೋ ದಟ್ ಶೋಸ್ ಮಾರ್ಷಿಯಲ್ ಎನರ್ಜಿ. ಮಾರ್ಷಿಯಲ್ ಎನರ್ಜಿಗೆ ಏನಾಗಿರ್ತೈತಿ ಅಂತಂತಂದ್ರೆ ಟಾರ್ಗೆಟ್ ಫಿಕ್ಸ್ಡ್ ಇರೋಂಗಿಲ್ಲ. ಈಗ ನೋಡ್ರಿ, ಭಾಳ ಸ್ಪೀಡ್ನಾಗ ನೀವು ಹೊಂಟ್ಬಿಟ್ರಿ ಅಂತಂತಂದ್ರೆ ನಡಕ್ಕೆ ಏನಾರ ಬಂತು, ನೀವು ಏನಾರ ಬ್ರೇಕ್ ಹಾಕ್ಬೇಕಂತಂತಂದ್ರೆ ಆಕ್ಸಿಡೆಂಟನ ಆಗ್ಬೇಕಲ್ಲ ಅಲ್ಲೇ. ಸೊ ಸೇಮ್ ಸಿಚುವೇಶನ್ ಇಲ್ಲೈತಿ ಈಗ ಸದ್ಯ. ಅದಕ್ಕೆ ಏನು ಹೇಳ್ತೈತಿ ಇಲ್ಲ ಅಂತಂತಂದ್ರೆ ಸ್ಲೋ ಡೌನ್. ಇಲ್ಲೇನೈತಿ ಕಿಂಗ್ ಆಫ್ ವಾಂಡ್ಸ್. ನೈಟ್ ಆಫ್ ವಾಂಡ್ಸಿಂದ ಕಿಂಗ್ ಆಫ್ ವಾಂಡ್ಸ್. ಕಿಂಗ್ ಆಫ್ ವಾಂಡ್ಸ್ ಅಂತಂದ್ರೆ ಏನೋ ಪ್ರೊಫೆಷನ್ದೊಳಗೆ ಒಂದು ಒಳ್ಳೆಯ ಸ್ಥಿತಿಗೆ ರೀಚ್ ಆಗೋದು. ನೋಡ್ರಿ, ಯಾವುದೇ ವಿಷಯದೊಳಗೆ ನೀವು ಒಂದು ಒಳ್ಳೆಯ ಸ್ಥಿತಿಗೆ ನೀವು ರೀಚ್ ಆಗ್ತೇನೆ ಅಂತಂತಂದ್ರೆ ನೀವು ಮೆಂಟಲಿ ಫಿಸಿಕಲಿ ಬ್ಯಾಲೆನ್ಸ್ಡ್ ಇರ್ಬೇಕು. ನಿಮಗೆ ವಿಷನ್ ದೊಡ್ಡದಿರ್ಬೇಕು. ಆಮೇಲೆ ಹೆಂಗಿರ್ಬೇಕು ಅಂದ್ರೆ ನಿಮ್ಮಲ್ಲೇ ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು. ಲೀಡರ್ಶಿಪ್ ಕ್ವಾಲಿಟೀಸ್ ಯಾರ ಹತ್ರ ಇರ್ತಾವ, ಯಾರು ಸ್ವಲ್ಪ ಶಾಂತಾಗಿ ಸರಿ ಹೆಂಗೆ ನಿರ್ಣಯಗಳನ್ನು ತೊಗೋತಾರ, ಅವರಲ್ಲೇ ಲೀಡರ್ಶಿಪ್ ಕ್ವಾಲಿಟೀಸ್ ಬಿಲ್ಡಪ್ ಆಗಿರ್ತಾವೆ. ಈಗ ಇಲ್ಲಿ ದೇವಿ ನಿಮಗೇನು ಹೇಳಕತ್ತಾಳ ಅಂತಂತಂದ್ರೆ, ನೀವಿಷ್ಟು ಫಾಸ್ಟ್ ಅದಿರಲ್ಲ, ಸೊ ಸ್ಲೋ ಡೌನ್ ಆಗಂತಂದು ಹೇಳಿ. ನೀವೇನಾದರೂ ಆ ಥರದ ಆ್ಯಕ್ಟಿವಿಟೀಸ್ದೊಳಗೆ ಇದ್ರಿ ಅಂತಂದ್ರೆ ಸ್ವಲ್ಪ ಸ್ಲೋ ಡೌನ್ ಮಾಡಿರಿ. ಹೆಂಗಿರ್ತೈತಿ ಅಂತಂತಂದ್ರೆ ಫೋಕಸ್ಡ್ ಇರಬೇಕು. ಈಗ ಇಲ್ಲಿ ಹೆಂಗಂತಂತಂದ್ರೆ ಫೋಕಸ್ಡ್ ಇರೋಂಗಿಲ್ಲ, ಟಾರ್ಗೆಟು ಸೆಟ್ ಇರೋಂಗಿಲ್ಲ. ಸೊ ಹೆಂಗಂತಂದ್ರೆ ಎಲ್ಲ ಬರೀ ಗಡಿಬಿಡಿ ಕೆಲಸ. ಒಂದು ಯಾವುದಾದ್ರೂ ಒಂದು ನಿರ್ಣಯ, ಒಂದು ಹಂತ, ನೀವು ಒಂದು ಪ್ರಾಪರ್ ಹಂತ ತಲುಪಬೇಕು ಜೀವನದೊಳಗೆ ಅಂತಂತಂದ್ರೆ ಸ್ವಲ್ಪ ಬ್ಯಾಲೆನ್ಸ್ಡ್ ಇರ್ಬೇಕು. ಸ್ವಲ್ಪ ಅಲ್ಲ, ಮನುಷ್ಯ ಬ್ಯಾಲೆನ್ಸ್ಡ್ ಇರ್ಬೇಕು. ಯಾವಾಗ ಶಾಂತಂಗೆ ಕುಂತು ನೀವು ನಿರ್ಣಯಗಳನ್ನು ತೊಗೋತೀರಿ, ಅವಾಗನ ನೀವು ಚಾಲೆಂಜಸ್ ಫೇಸ್ ಮಾಡೋಕ್ಕೆ ಸಾಧ್ಯ. ಈಗ ಹೈ ಪ್ರಿಸ್ಟ್ರೆಸ್ ಏನು ಹೇಳ್ತತಿ ಅಂತಂತಂದ್ರೆ ಅದು ಇಂಟ್ಯೂಷನ್ ಕಾರ್ಡ್ ಅದು. ಸೊ ನೀವು ಹೆಂಗಂತಂದ್ರೆ ಸ್ವಲ್ಪ ಸೆನ್ಸಿಟಿವ್ ಆಗಿರಿ. ನಿಮ್ಮಲ್ಲಿ ಡಿವೈನ್ ಫೆಮಿನೈನ್ ಎನರ್ಜಿ ಏನಿರ್ತತಲ್ಲ ಅದನ್ನ ಸ್ವಲ್ಪ ನರ್ಚರ್ ಮಾಡಬೇಕು. ಸೊ ಹೆಂಗಂತಂದ್ರೆ ನಿಮ್ಮ ಬಾಡಿನ ನಿಮಗೆ ಇಂಟಿಟಿವ್ ಮೆಸೇಜಸ್ ಕೊಡ್ತಿರ್ತೈತಿ. ಅದನ್ನು ನೀವು ಫಾಲೋ ಮಾಡಬೇಕು. ಈ ಥರದ ವಿಷಯಗಳೆಲ್ಲ ನಿಮ್ಮಲ್ಲಿ ಕಡಿಮೆ ಅದಾವೆ. ಅದಕ್ಕೆ ಏನು ಹೇಳಾಕತ್ತಾಳ ಅಂತಂತಂದ್ರೆ, ನಿಮ್ಮ ಒರಿಜಿನಲ್ ಫಾರ್ಮ್, ಐ ರಿವೀಲ್ ಯುವರ್ ಒರಿಜಿನಲ್ ಫಾರ್ಮ್. ಯಾವಾಗ ಒರಿಜಿನಲ್ ಫಾರ್ಮ್ ರಿವೀಲ್ ಆಗ್ತತಿ, ಕೆಲವೊಂದಿಷ್ಟು ಒಳ್ಳೆಯ ಹ್ಯಾಬಿಟ್ಸನ್ನು ಕಲ್ಟಿವೇಟ್ ಮಾಡ್ಕೊಂಡಾಗ. ಸೊ ದೀಸ್ ಆರ್ ದ ಡ್ರಾಬ್ಯಾಕ್ಸ್. ಸೊ ನೀವು ಇದ್ರ ಮೇಲೆ ಕೆಲಸ ಮಾಡಿರಿ ಅಂತ ಹೇಳಾಕತ್ತಾಳ ದೇವಿ ಈಗ ಸದ್ಯ ನಿಮಗೆ. ಸೊ ನಿಮಗೇನು ಹೇಳಾಕತ್ತಾಳಿಲ್ಲ ಅಂದ್ರೆ 5 ಆಫ್ ಸೋರ್ಟ್ಸ್. ನಾ ಹೇಳಿದ್ನೆಲ್ಲ ಆ ಥರ ಕಾಂಪಿಟೇಟಿವ್ ಮನೋಭಾವನೆ ಅಂಥದನ್ನೆಲ್ಲ ಇಟ್ಕೋಬೇಡ್ರಿ. ಹೈ ಮಾರಲ್ಸ್ ಇಟ್ಕೊಡ್ರಿ. ಓಕೆ. ಆಮೇಲೆ ಇಲ್ಲೇನು ಹೇಳ್ತಾಳೆ, ಹೈ ಪ್ರಿಸ್ಟ್ರೆಸ್ ಅಂದರೆ ಸ್ವಲ್ಪ ಸೆನ್ಸಿಟಿವ್ ಆಗಿರಿ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ಕೆಲಸ ಮಾಡಿರಿ. ಓಕೆ. ಸೊ ದೆನ್ ಟ್ರಸ್ಟ್ ಯುವರ್ ಸೆಲ್ಫ್, ಆಮೇಲೆ ಮುಂದೆ ಹೋಗ್ರಿ ಅಂತ. ಈಗ ಏನೈತಿ ಅಂತಂತಂದ್ರೆ ಇಲ್ಲಿ ಮೆಸೇಜ್ ಏನು ಹೇಳತ್ತತಿ ಅಂತಂತಂದ್ರೆ, ನೀವು ಗಡಬಡಿ ಮಾಡ್ತೀರಿ, ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ನಿಮ್ಮಲ್ಲಿ ಕೆಲವೊಂದಿಷ್ಟು ಬ್ಲಾಕೇಜಸ್ ಏನಪ್ಪ ಅಂತಂತಂದ್ರೆ, ಹೇಳಿದ್ನಲ್ಲ ಕಾಂಪಿಟೇಟಿವ್ ಮನೋಭಾವನೆ ಅನ್ರಿ, ಮತ್ತೊಬ್ಬರಿಗೆ ಏನಾದರೂ ಸ್ವಲ್ಪ ರಿಲೇಷನ್ದೊಳಗೆ ಏನಾದರೂ ಸ್ವಲ್ಪ ಒಂಥರ ಅಬ್ಯೂಸಿವ್ ರಿಲೇಷನ್ಶಿಪ್ಸ್ ಅಂತಂತ ಅನ್ಕೊಡಲ್ಲ. ಆ ಥರದ್ದು ಏನಾದರೂ ನೀವು ಮಾಡಿದರೆ ನೀವು ಸುಧಾರಿಸ್ಕೋಬೇಕು. ಓಕೆ. ಸೊ ನಿಮಗೆ ಮತ್ತೇನು ಮೆಸೇಜ್ ಬರ್ತಾ ಇದೆ ಅಂತ ನೋಡೋಣ. ಶಿ ವಾಂಟ್ಸ್ ಟು ಕನ್ಫ್ಯೂಸ್ಡ್, ಯು ಆರ್ ಕನ್ಫ್ಯೂಸ್ಡ್, ಲಾಸ್ಟ್ ಫೀಲಿಂಗ್ಸ್, ಇನ್ವಿಸಿಬಲ್, ಅವಾಯ್ಡ್ ಇನ್ಸೈಡ್, ರನ್ನಿಂಗ್ ಅವೇ. ಓಕೆ. ಸೀಕ್ರೆಟ್ಸ್, ಎಕ್ಸ್ಪೋಜರ್, ಬೀಯಿಂಗ್ ಜಡ್ಜ್ಡ್, ಹೈಡಿಂಗ್ ಟ್ರುತ್. ಇಲ್ಲಿ ನೋಡ್ರಿ 5 ಆಫ್ ಸೋರ್ಟ್ಸ್ ಏನು ಹೇಳ್ತತಿ, ಅದನ್ನ ಏನು ಹೇಳಿದೆ ನಿಮ್ಗೆ. ಇದು ಯಾವಾಗಿದ್ರೂ ಕಾನ್ಫ್ಲಿಕ್ಟ್ಸ್ ತೋರಿಸ್ತತಿ, ಡಿಸ್ಅಗ್ರಿಮೆಂಟ್ಸ್ ತೋರಿಸ್ತತಿ ರೀ. ಆಮೇಲೆ ಕಾಂಪಿಟೇಷನ್ ತೋರಿಸ್ತತಿ. ಏನಾದರೂ ನೀವು
ಅದನ್ನು ಹೇಳಿದೆಲ್ಲ ಅಬ್ಯೂಸಿವ್ ರಿಲೇಷನ್ಶಿಪ್ಸ್ ಅಂಥೇಳಿ ಏನಾದರೂ ಸೀಕ್ರೆಟ್ಸ್ ಇರ್ತಾವೆ ಅಂಥದನ್ನ ಏನೂ ಮಾಡೋಕೆ ಹೋಗ್ಬೇಡ್ರಿ. ಸಪೋಸ್ ಅಂಥದ್ದು ಇದ್ದರೆ ನಿಮ್ಮಲ್ಲಿ ಹೈ ಮಾರಲ್ಸ್ ಬೆಳೆಸ್ಕೊಡ್ರಿ. ಅಂದರೆ ಕೆಲವೊಂದಿಷ್ಟು ಒಳ್ಳೆಯ ಗುಣಗಳನ್ನು ನೀವು ಕಲ್ಟಿವೇಟ್ ಮಾಡಿಕೊಡ್ರಿ. ಅದು ಬ್ಲಾಕೇಜಸ್ ನಿಮ್ಮದು ಅಂತ ಈ ಮೆಸೇಜ್ ನಿಮಗೆ ಹೇಳ್ತಾ ಇದೆ. ಸೊ ನೀವು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಸರಿನಾ? ಈ ವಿಡಿಯೋ ತಮಗೇನಾದರೂ ಇಷ್ಟ ಆಗಿದ್ದರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಕಂಟೆಂಟ್ ಇಷ್ಟ ಆಗಿದ್ದರೆ ನೀವು ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.